ರಾಜೇಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖುದ್ದು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಕೊಡುವಂತ ಗೌರವ ಇದೇನಾ ಅಂತೇಳಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅದು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಆಕ್ರೋಶ ಭುಗಿಲೇಳ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತೆ. ಅದು ಕಾಂಗ್ರೆಸ್ನಿಂದಲೇ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ ವಿಚಾರ, ಚಪ್ಪಲಿಯಲ್ಲಿ ಒಡಿಸ್ತೀನಿ ಎನ್ನುವ ಹೇಳಿಕೆ, ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂತ ಜನ ಇವತ್ತು ಚೀತು ಅಂತಿದ್ದಾರೆ. ಇಂಥ ಮುಖಂಡರು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ KS ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಬ್ಯಾನರ್ನ ವಿಚಾರವಾಗಿ. ಆ ಬ್ಯಾನರ್ ಏನಿತ್ತು? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ಅದು. ಆ ಬ್ಯಾನರಲ್ಲಿ ಇವ್ರ ಫೋಟೋ ಇತ್ತು. ಅವ್ರು ಹೇಳ್ತಿದ್ದಾರೆ ಅವೈಜ್ಞಾನಿಕವಾಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದು ಅಂತೇಳಿ. ಇದೊಂದು ವಿಚಾರವಾಗಿ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಆ ಒಂದು ಬ್ಯಾನರ್ನ ವಿಚಾರವಾಗಿ ಒಬ್ಬ ಮಹಿಳಾ ರಾಜೇಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖುದ್ದು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಕೊಡುವಂತ ಗೌರವ ಇದೇನಾ ಅಂತೇಳಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅದು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಆಕ್ರೋಶ ಭುಗಿಲೇಳ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತೆ. ಅದು ಕಾಂಗ್ರೆಸ್ನಿಂದಲೇ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ ವಿಚಾರ, ಚಪ್ಪಲಿಯಲ್ಲಿ ಒಡಿಸ್ತೀನಿ ಎನ್ನುವ ಹೇಳಿಕೆ, ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂತ ಜನ ಇವತ್ತು ಚೀತು ಅಂತಿದ್ದಾರೆ. ಇಂಥ ಮುಖಂಡರು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ KS ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಬ್ಯಾನರ್ನ ವಿಚಾರವಾಗಿ. ಆ ಬ್ಯಾನರ್ ಏನಿತ್ತು? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ಅದು. ಆ ಬ್ಯಾನರಲ್ಲಿ ಇವ್ರ ಫೋಟೋ ಇತ್ತು. ಅವ್ರು ಹೇಳ್ತಿದ್ದಾರೆ ಅವೈಜ್ಞಾನಿಕವಾಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದು ಅಂತೇಳಿ. ಇದೊಂದು ವಿಚಾರವಾಗಿ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಆ ಒಂದು ಬ್ಯಾನರ್ನ ವಿಚಾರವಾಗಿ ಒಬ್ಬ ಮಹಿಳಾ ರಾಜೇಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖುದ್ದು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಕೊಡುವಂತ ಗೌರವ ಇದೇನಾ ಅಂತೇಳಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅದು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಆಕ್ರೋಶ ಭುಗಿಲೇಳ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತೆ. ಅದು ಕಾಂಗ್ರೆಸ್ನಿಂದಲೇ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ರಾಜೇಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ ವಿಚಾರ, ಚಪ್ಪಲಿಯಲ್ಲಿ ಒಡಿಸ್ತೀನಿ ಎನ್ನುವ ಹೇಳಿಕೆ, ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂತ ಜನ ಇವತ್ತು ಚೀತು ಅಂತಿದ್ದಾರೆ. ಇಂಥ ಮುಖಂಡರು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ KS ಅಧಿಕಾರಿಗೆ
ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಬ್ಯಾನರ್ನ ವಿಚಾರವಾಗಿ. ಆ ಬ್ಯಾನರ್ ಏನಿತ್ತು? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ಅದು. ಆ ಬ್ಯಾನರ್ಲಿ ಇವ್ರ ಫೋಟೋ ಇತ್ತು. ಅವ್ರು ಹೇಳ್ತಿದ್ದಾರೆ ಅವೈಜ್ಞಾನಿಕವಾಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದು ಅಂತೇಳಿ. ಇದೊಂದು ವಿಚಾರವಾಗಿ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಆ ಒಂದು ಬ್ಯಾನರ್ನ ವಿಚಾರವಾಗಿ ಒಬ್ಬ ಮಹಿಳಾ ರಾಜೀವ್ ಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ರಾಜೀವ್ ಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕೆಲಸವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಖುದ್ದು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಂತ DCM DK ಶಿವಕುಮಾರ್ ಅವರು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಈ ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಕೊಡುವಂತ ಗೌರವ ಇದೇನಾ ಅಂತೇಳಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅದು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಆಕ್ರೋಶ ಭುಗಿಲೇಳ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತೆ. ಅದು ಕಾಂಗ್ರೆಸ್ನಿಂದಲೇ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ DCM DK ಶಿವಕುಮಾರ್ ಅವರು ಖುದ್ದು ರಾಜೀವ್ ಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ ವಿಚಾರ, ಚಪ್ಪಲಿಯಲ್ಲಿ ಒಡಿಸ್ತೀನಿ ಎನ್ನುವ ಹೇಳಿಕೆ, ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂಥ ಜನ ಇವತ್ತು ಚೀತು ಅಂತಿದ್ದಾರೆ. ಇಂಥ ಮುಖಂಡರು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ KS ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಬ್ಯಾನರ್ನ ವಿಚಾರವಾಗಿ. ಆ ಬ್ಯಾನರ್ ಏನಿತ್ತು? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ಅದು. ಆ ಬ್ಯಾನರ್ಲಿ ಇವ್ರ ಫೋಟೋ ಇತ್ತು. ಅವ್ರು ಹೇಳ್ತಿದ್ದಾರೆ ಅವೈಜ್ಞಾನಿಕವಾಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದು ಅಂತೇಳಿ. ಇದೊಂದು ವಿಚಾರವಾಗಿ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಆ ಒಂದು ಬ್ಯಾನರ್ನ ವಿಚಾರವಾಗಿ ಒಬ್ಬ ಮಹಿಳಾ ರಾಜೀವ್ ಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ರಾಜೀವ್ ಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕೆಲಸವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಖುದ್ದು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಂತ DCM DK ಶಿವಕುಮಾರ್ ಅವರು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಈ ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಕೊಡುವಂತ ಗೌರವ ಇದೇನಾ ಅಂತೇಳಿ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅದು ಸಾರ್ವಜನಿಕ ವಲಯದಲ್ಲಿ ಇಷ್ಟೆಲ್ಲ ಆಕ್ರೋಶ ಭುಗಿಲೇಳ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಅಂತೆ. ಅದು ಕಾಂಗ್ರೆಸ್ನಿಂದಲೇ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ DCM DK ಶಿವಕುಮಾರ್ ಅವರು ಖುದ್ದು ರಾಜೀವ್ ಗೌಡಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಧಮಕಿ ಹಾಕಿದ ವಿಚಾರ, ಚಪ್ಪಲಿಯಲ್ಲಿ ಒಡಿಸ್ತೀನಿ ಎನ್ನುವ ಹೇಳಿಕೆ, ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂಥ ಜನ ಇವತ್ತು ಚೀತು ಅಂತಿದ್ದಾರೆ. ಇಂಥ ಮುಖಂಡರು ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಬ್ಬ KS ಅಧಿಕಾರಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಬ್ಯಾನರ್ನ ವಿಚಾರವಾಗಿ. ಆ ಬ್ಯಾನರ್ ಏನಿತ್ತು? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರನ ಸಿನಿಮಾದ ಪ್ರಮೋಷನ್ ಪೋಸ್ಟರ್ ಅದು. ಆ ಬ್ಯಾನರ್ಲಿ ಇವ್ರ ಫೋಟೋ ಇತ್ತು. ಅವ್ರು ಹೇಳ್ತಿದ್ದಾರೆ ಅವೈಜ್ಞಾನಿಕವಾಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದು ಅಂತೇಳಿ. ಇದೊಂದು ವಿಚಾರವಾಗಿ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ಆ ಒಂದು ಬ್ಯಾನರ್ನ ವಿಚಾರವಾಗಿ ಒಬ್ಬ ಮಹಿಳಾ